ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವಾಗ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಮರದಲ್ಲಿ ಹಾಕ್ಕೊಂಡಿದ್ದೆ. ಸ್ವಲ್ಪ ಧೂಳು ಅದೆಲ್ಲ ಇತ್ತು, ಅದನ್ನು ಕ್ಲೀನಾಗಿ ಒಂದ್ಸಾರಿ ಮರದಲ್ಲಿ ಕ್ಲೀನ್ ಮಾಡಿ ಆಮೇಲೆ ಅನ್ನ ಮಾಡೋಣ ಅಂತ. ಅನ್ನದ ಜೊತೆಗೆ ಇವತ್ತು ಇದು ಏನಂದರೆ ಹೆಸರುಕಾಳು ಬಸ್ಸಾರು. ಅದೇನೋ ಪ್ರೊಸೆಸ್ಸಾಗಿ ತೋರಿಸ್ತಾ ಇಲ್ಲ, ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಈಗ ನಾನು ಅನ್ನ ಮಾಡೋಕ್ಕೆ ಅಂತ ಇನ್ನೇನು ಲೇಟ್ ಆಯಿತು ಅಂತ ಊಟಕ್ಕೆ ಈಗ ಬೇಗ ಬೇಗ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಕೆಲಸದಿಂದ. ಅವ್ರು ಬಂದ ತಕ್ಷಣ ಅವರು ಫ್ರೆಶ್ ಅಪ್ ಆಗಿ ಮತ್ತೆ ಒಳಗಡೆ ಕುತ್ಕೊಂಡು ಅವ್ರೇನೋ ವೀಡಿಯೋದೇನೋ ಇದ್ದರೆ ಅದು ನೋಡ್ತಾಯಿದ್ರು. ನಾನು ಅನ್ನ ಮಾಡಿಬಿಟ್ಟು ಅವ್ರನ್ನ ಊಟಕ್ಕೆ ಫಸ್ಟ್ ಊಟ ಇಟ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ. ಅದಕ್ಕೆ ಇನ್ನೇನು ರೈಸ್ ಮಾಡೋದೊಂದು ಬಾಕಿ ಇತ್ತು, ಆಗಲೇ ಸಾಂಬಾರೆಲ್ಲ ಆಗಿದೆ. ಈಗ ರೈಸ್ ಮಾಡೋಕ್ಕೆ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಈ ಕಡೆ ಅರವಿಂದು ಮತ್ತು ಮಾನ್ವಿಕು, ಅವನು ಹೋಮ್ವರ್ಕ್ ಮಾಡ್ತಾಯಿದ್ದ ಅರವಿಂದು. ಮಾನ್ವಿಕು ಅವ್ನ ಮೊಬೈಲಲ್ಲಿ ಏನೋ ವೀಡಿಯೋಸ್ ನೋಡ್ಕೊಂಡು ಕೂತಿದ್ದ. ನೋಡಿ ಅಲ್ಲಿ ಮಲಗಿದ್ದಾನೆ ನೋಡು ಮಾನ್ವಿಕು. ನಮ್ಮ ಪಾರು ಅಷ್ಟೇ, ನಾನು ಎಲ್ಲಿದ್ದರೆ ಅಲ್ಲಿರ್ತಾಳೆ, ಒಳಗಡೆ ಹೋದರೆ ಒಳಗಡೆನೂ ಓಡಾಡ್ತಿರ್ತಾಳೆ. ಎಷ್ಟು ನಾನು ಕಟ್ಟಾಕಿದ್ರೆ ಅಳ್ತಾನೇ ಇರ್ತಾಳೆ. ಅದಕ್ಕೆ ಬಿಟ್ಟರೆ ಈ ರೀತಿ ಜಾಸ್ತಿ ಅಭ್ಯಾಸ ಮಾಡಿಸ್ಕೋಬಾರ್ದು ಅಂತಾರಲ್ಲ, ಹಾಗೆ ಅಭ್ಯಾಸ ಮಾಡ್ಕೊಂಡ್ರೆ ನಾವು ಎಲ್ಲಿದ್ದರೆ ಅಲ್ಲೇ ಇರೋಕ್ಕೆ ಇಷ್ಟಪಡ್ತವೆ. ಅವು ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ನಾವು ಜಾಸ್ತಿ ಪ್ರೀತಿ ತೋರಿಸ್ಬಾರ್ದು ಅಂತಾರಲ್ಲ, ಹಾಗೆ ಅದು ನಿಜನೇ. ನಮ್ಮ ಪಾರನ್ನು ನೋಡಿದ್ರೆ ನನಗೆ ಹಂಗೆ ಅನಿಸುತ್ತೆ. ಅದಕ್ಕೆ ಅವಳ ಹೊರಗಡೆ ಬಿಟ್ಟರು ಅಳ್ತಾಳೆ. ಒಳಗಡೆ ನಾನು ಎಲ್ಲಿದ್ದರೆ ಅಲ್ಲಿ ಆ ರೀತಿ ಮಲ್ಕೊಂಡು, ಸ್ವಲ್ಪ ಗಾಡಿ ಹೊಡ್ಕೊಂಡು ಹೋದಾಗಿಂದ ಅದಕ್ಕೆ ಸೊಂಟ ನೀಟಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಎದ್ದಾಳ್ಬೇಕಾದ್ರೂ ಪೇಯ್ನ್ ಅನಿಸುತ್ತೆ ಅದಕ್ಕೆ ನಿಧಾನಕ್ಕೆ ಎದ್ದಾಳುತ್ತೆ, ನಿಧಾನಕ್ಕೆ ಮಲಗುತ್ತೆ. ಪಾಪ ಮನೆಯಲ್ಲೇ ಸಾಕಿರೋ ಅಂಥವು ನಾವು ಎಷ್ಟು ಹೊಡೆದ್ರು ಇನ್ನೆಲ್ಲೋ ಹೋಗ್ತವೆ ಹೇಳಿ ಪಾಪ. ಅದಕ್ಕೆ ಓಡಾಡ್ಕೊಂಡಿರಲಿ ಅಂತ ಸುಮ್ಮನೆ ಅದೇ. ಈಗ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಒಂದು 2-3 ಸಾರಿ ತೊಳಿತೀನಿ. ಡಿಪೋ ಅಕ್ಕಿಯಲ್ಲೇ ಅನ್ನ ಮಾಡ್ತಾ ಇರೋದು. ಅದು ಮಸೂರಿದು ಮುಗ್ದಿತ್ತು, ತಗೊಂಡು ಬರಬೇಕು. ಅಲ್ಲಿವರೆಗೂ ಇದನ್ನೇ ಬಳಸ್ಕೊಳ್ಳೋಣ ಅಂತ. ಈಗ ಇದನ್ನು ಒಂದು 2 ಸಲ ತೊಳಿಬೇಕು, ಯಾಕಂದರೆ ಧೂಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾವು ಒಂದೇ ಸಾರಿ ತೊಳೆದ್ರೂ ಒಂಥರ ಮನಸ್ಸಿಗೆ ಒಂಥರ ಒಪ್ಪಲ್ಲ, ಅಷ್ಟು ಧೂಳು ಕಾಣುತ್ತೆ ನಮಗೆ ತೊಳಿಬೇಕಾದ್ರೆ. ಅದಕ್ಕೆ ಇದನ್ನು 2 ಟೈಮ್ ಚೆನ್ನಾಗಿ ಒಂದು ಸಾರಿ ಉಪ್ಪಾಕಿ ತೊಳಿತೀನಿ. ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ನಾನು ಅಡುಗೆಗೆ ಬಳಸಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಅಲ್ಲಿಗೆ ಚೆನ್ನಾಗಿರುತ್ತೆ. ಸಾಂಬಾರು ಜೊತೆ ಸಪ್ಪೆ ಸಪ್ಪೆ ಥರ ಇರಲ್ಲ ಅನ್ನ. ಅದಕ್ಕೆ ಈ ರೀತಿ ನಾನು ಅನ್ನ ಮಾಡೋದು ಡಿಪೋ ಅಕ್ಕಿಯಲ್ಲಿ ಮಾಡಿದ್ರೆ ಈ ರೀತಿ ಮಾಡ್ತೀನಿ. ಸೊ ಒಂದು ಕಡೆ ನಾನು ಆಗಲೇ ನೀರಿಟ್ಟಿದ್ದೆ, ಅದು ಚೆನ್ನಾಗಿ ಕಾಯಲಿ. ಆಮೇಲೆ ನಾನು ಬಗ್ಗಿಸ್ತಾ ಇದ್ದೀನಿ, ಅಂದರೆ ಬಸಿತಾ ಇದ್ದೀನಿ. ಸೊ ಇದು ಕುಕ್ಕರ್ಗೆ ಹಾಕಿದ್ರೆ ಒಂಥರ ಆಗುತ್ತೆ ರೈಸು. ಅದಕ್ಕೆ ನಾನು ಈ ಥರ ಜಾಸ್ತಿ ನೀರಿಟ್ಬಿಟ್ಟು ಬಸ್ಬಿಟ್ರೆ ಚೆನ್ನಾಗೇ ಇರುತ್ತೆ ಅನ್ನ. ಅದಕ್ಕೋಸ್ಕರ ನೀರಿಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು, ಈಗ ಇದನ್ನು ಒಂದು 2 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಬಂದು ಅಕ್ಕಿನ ಈಗ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಬಗ್ಸ್ಬಿಟ್ರೆ, ಅಂದರೆ ಬಸ್ಬಿಟ್ರೆ ಅನ್ನದ ಕೆಲಸ ಮುಗಿಯುತ್ತೆ. ಆಮೇಲೆ ನಾನು ಎಷ್ಟು ದಿನ ಬರೀ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ನಲ್ಲ, ಮನೆ ಕೆಲಸ ಎಲ್ಲದಲ್ಲೇ ಐತೆ. ಸೊ ಇವತ್ತಿಂದ ಮತ್ತೆ ನನ್ನ ಡೈಲಿ ಲಾಗ್ಸು ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಬಟ್ಟೆ ನಾನು ಹಾಕ್ಕೊಂಡೋಗಿರೋಂಥ ಬಟ್ಟೆಗಳೆಲ್ಲ ಇದ್ವು, ಅವನ್ನ ನೀಟಾಗಿ ಮಡ್ಚಿಡೋಣ ಅಂತ ಒಂದು ಕಡೆ ಎಲ್ಲ ಇಟ್ಟಿದ್ದೀನಿ. ಫುಲ್ಲು ತಂದುಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟಿದ್ದೀನಿ. ಅದಕ್ಕೆ ತೋರಿಸ್ತೀನಿ ನಿಮಗೆ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಕ್ಕಿ ಹಾಕಿದೆ. ಅಕ್ಕಿ ಹಾಕಿ ಈಗ ನೀಟಾಗಿ ತಿರುತ್ತಾ ಇದ್ದೀನಿ, ಒಂದು ಮಿಕ್ಸ್ ಆಗಲಿ ಚೆನ್ನಾಗಿ ಅಂತ. ಅದು ತಳ ಎಳೆದ್ಬಿಡುತ್ತೆ ನಾವು ಆ ರೀತಿ ಮಿಕ್ಸ್ ಮಾಡಿಲ್ಲ ಅಂದರೆ. ಅಕ್ಕಿ ಹಾಕಿದ ತಕ್ಷಣ ಇನ್ನೇನು ಕುದೀತಾ ಇರುತ್ತೆ ಬಿಡು ಅಂತ ಬಿಟ್ಟೋಗ್ಬಿಟ್ರೆ ಅದೆಲ್ಲ ಗಂಟು ಥರ ಕಟ್ಬಿಡುತ್ತಲ್ಲ ಅಕ್ಕಿ, ಉಂಡೆ ಥರ ಆಗುತ್ತೆ. ಅದಕ್ಕೆ ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದೊಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಬಸ್ಕೊಂಡು ಬಂದೆ. ಸೊ ಅದಾದಮೇಲೆ ಫಸ್ಟ್ ಇವ್ರಿಗೆ ಊಟಕ್ಕೆ ಇಟ್ಬಿಟ್ರೆ ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಕೆಲಸ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಆಮೇಲೆ ನಾನು ಕೆಲಸಗಳು ಮಾಡ್ತಾ ವೀಡಿಯೋ ಮಾಡ್ಕೋಬೇಕಲ್ಲ, ಲೇಟ್ ಆಗಿಬಿಡುತ್ತೆ. ಫಸ್ಟು ಊಟ ಮಾಡೋಣ ಅಂತ ಇವ್ರಿಗೂ ಊಟಕ್ಕಿಟ್ಟೆ. ಇನ್ನೂ ಅರವಿಂದ್ ನನ್ನ ತಟ್ಟೆಗಿಡು ಸ್ವಲ್ಪ ಹೊತ್ತು ಅದು ತಣ್ಣಗಾಗಲಿ ಅನ್ನ, ನಾನು ಸ್ವಲ್ಪ ಹೋಮ್ವರ್ಕ್ ಐತೆ ಬರಿತೀನಿ ಅಂತ ಇಲ್ಲಿ ಅರವಿಂದ್ ಬರ್ಕೊಂತ ಇದ್ದ ಹೋಮ್ವರ್ಕು. ಸೊ ನೋಡಿ ಆ ರೀತಿ ಬರಿತಾವನೆ. ಇಲ್ಲಿ ಮಾನ್ವಿಕ ಕೆಲಸದಲ್ಲಿ ಇವನು ಬ್ಯುಸಿಯಾಗವನೆ ನೋಡಿ. ಇವನು ನನ್ನ ಅಳಿಯ. ಸೊ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಆದರೆ ಹೊಸಬ್ರು ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಅರ್ಥ ಆಗಲ್ಲ, ಇವರು ಮಕ್ಳು ಯಾರು ಏನೋ ಅನ್ನೋದು ಒಂದು ಕನ್ಫ್ಯೂಸಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಇವನು ಅಳಿಯ, ನನ್ನ ತಮ್ಮನ ಮಗ. ಅವನು ಆ ವೀಡಿಯೋಸ್ ನೋಡ್ತಾ ಇದ್ದ. ಇಲ್ಲಿ ನಮ್ಮ ಅಮ್ಮ ಅವ್ರ ಮನೆಯಿಂದ ಮೊಸರು ತಂದಿರೋದು ಈಗ ಎಲ್ಲರೂ ಹಾಕ್ಕೊಂಡು ತಿಂದು. ಹಾಗೆ ನಾನು ಹೇಳಿದ್ನಲ್ಲ ಬಟ್ಟೆಗಳು ನೋಡಿ ಎಲ್ಲ ಬಾಗಿಲ ಮೇಲೂ ಈ ಕಡೆ ಸೋಫಾ ಮೇಲೆ ಎಲ್ಲ ಹಾಕಿದ್ದೀವಿ. ಒಂದು 3-4 ದಿನದಿಂದ ಮನೆಯಲ್ಲೇ ಇಲ್ಲ. ಆ ಕಡೆ ಒಂದು ವೀಡಿಯೋಗೆ ಹೋದ್ವಿ, ಮತ್ತು ಈ ಕಡೆ ನಮ್ಮೂರಲ್ಲಿ ಒಂದು ಫಂಕ್ಷನ್ನು, ಮತ್ತು ಚಳ್ಳಕೆರೆ ಹತ್ರ ಒಂದು ಫಂಕ್ಷನ್ನು. ಹಂಗಾಗಿ ರೆಸ್ಟೇ ಸಿಗ್ತಾ ಇಲ್ಲ, ವೀಡಿಯೋಸ್ ಎಡಿಟಿಂಗು ಅದೇ ಹಿಡಿಸಿತ್ತು ಇಷ್ಟು ದಿನ. ಈಗ ಸ್ವಲ್ಪ ಹಂಗೆ ಟೈಮ್ ಸಿಕ್ತು, ಅದಕ್ಕೆ ಎಲ್ಲ ಕ್ಲೀನಾಗಿ ಮಡ್ಚಿಟ್ಬಿಡೋಣ, ಅಂದರೆ ಇದು ತೊಳೆಯೋಕ್ಕೆ ಅಂತಂದು ಹಾಕೋಣ ಅಂತ. ಸೊ ನನಗೆ ಅದು ತೊಳೆಯೋವರೆಗೂ ಮಡ್ಚಿಟ್ರೆ ಮೇಲು, ಯಾಕಂದರೆ ಅದೊಂಥರ ಸುಕ್ಕುಲ್ ಥರ ಬಂದುಬಿಡುತ್ತೆ, ಮತ್ತು ಹೊಸ ಬಟ್ಟೆಗಳೆಲ್ಲ ಇದಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ, ನಾನು ಹಾಳಾಗೋಗುತ್ತೆ ಅಂತ ತೊಳೆಯೋ ಬಟ್ಟೆನೂ ಆದ್ರೂ ಸರಿನೇ, ಹೊಸ ಮಾತ್ರ ಮಡ್ಚಿಟ್ಬಿಡ್ತೀನಿ. ಆಮೇಲೆ ತೊಳಿಬೇಕಾದ್ರೆ ತಗೊಂಡ್ರೆ ಆಗುತ್ತೆ ಅಂತ. ಅದಕ್ಕೆ ನೀಟಾಗಿ ಇವನ್ನೆಲ್ಲ ನೀಟಾಗಿ ಒಂದು ಸೈಡ್ ಮಡ್ಚಿಟ್ಬಿಟ್ಟು ಆಮೇಲೆ ತೊಳಿಬೇಕಾದ್ರೆ ತೊಳೆದ್ಬಿಡೋಣ ಅಂತ ಮಡಿಸ್ತಾ ಇದ್ದೀನಿ. ಈ ಡ್ರೆಸ್ ಬಗ್ಗೆ ಅಂತೂ ಸುಮಾರು ಜನ ಕೇಳಿದ್ರು, ಎಲ್ಲಿ ನೀವು ತೊಗೊಂಡಿದ್ದು ಅಂತಂದು ಹೇಳ್ಬಿಟ್ಟು. ನಾನೊಂದು ಗುಡಿಬಂಡದಲ್ಲಿ ಪ್ರಮೋಷನ್ ವೀಡಿಯೋಗೆ ಹೋಗಿದ್ದೆ. ಆವಾಗ ನಾವು ಎಲ್ಲೋ ಬೇರೆ ಕಡೆ ಗಾಡಿ ತೋರ್ಸೋಕ್ಕೆ ಅಂತಂದು ಅಲ್ಲೇ ಗುಡಿಬಂಡದಲ್ಲೇ ಹೋಗಿದ್ರೆ ಅಲ್ಲಿ ನಮಗೆ ಈ ಡ್ರೆಸ್ಸು ಸಿಕ್ತು.
ಅಂದರೆ ಬೇರೆ ಶಾಪಲ್ಲಿ ನಾವು ಪ್ರಮೋಷನ್ ಮಾಡಿದ್ವಲ್ಲ, ಅದು ಜೆಂಟ್ಸ್ ಶಾಪು. ಈ ಕಡೆ ಹೋದಾಗ ಇದು ನೋಡೋಣ ಅಂತಂದು ಹೇಳ್ಬಿಟ್ಟು ನನಗೆ ಅವಾಗ ಎಲ್ಲೋ ಚಿತ್ರದುರ್ಗಕ್ಕೆ ಎಲ್ಲೋ ಹೋಗಬೇಕಾಗಿತ್ತು. ಅದಕ್ಕೆ ನನಗೆ ಬೇಕಾಗಿತ್ತು ಡ್ರೆಸ್ಸು. ಹೋಗಿ ನೋಡಿದ್ರೆ ಇದೊಂದು ಡ್ರೆಸ್ಸು, ಇನ್ನೊಂದು ಡ್ರೆಸ್ ನಾನು ಹಾಕ್ಕೊಂಡೇ ಇಲ್ಲ. ಅದನ್ನು ಯಾವಾಗಲಾದ್ರೂ ವೀಡಿಯೋದಲ್ಲಿ ಹಾಕ್ಕೊಂಡ್ರೆ ಶೇರ್ ಮಾಡ್ಕೊತೀನಿ. ಸೊ ಭಾಳ ಚೆನ್ನಾಗಿದೆಯಲ್ಲ, ಇದು ಬರೀ 600 550 ಕೊಟ್ವಿ ಅಷ್ಟೇ. ಭಾಳ ಚೆನ್ನಾಗಿತ್ತು. ಆನ್ಲೈನಲ್ಲೆಲ್ಲ ತೊಗೊಂಡಿದ್ದು. ಆನ್ಲೈನಲ್ಲಾದರೆ ಲಿಂಕ್ ಕೊಡಿ ಅಂತ ತುಂಬ ಜನ ಕೇಳಿದ್ರಿ. ಸಾರಿ, ನಾನು ಆಫ್ಲೈನಲ್ಲಿ ತೊಗೊಂಡಿದ್ದು. ಅದಕ್ಕೆ ಈ ಡ್ರೆಸ್ ಬಗ್ಗೆ ಹೇಳಿದ್ದೀನಿ ಈ ವಿಡಿಯೋದಲ್ಲೇ. ನೋಡಿ, ಆ ರೀತಿ ಎಲ್ಲ ಮಡಚಿಬಿಟ್ಟು ಮತ್ತೆ ತಗೊಂಡೋಗಿರೋಂಥ ಬ್ಯಾಗುಗಳು ಎಲ್ಲ ಇದ್ವಲ್ಲ, ಅವನು ನೀಟಾಗಿ ಆ ಪ್ಲೇಸ್ಗೆ ಅವನ್ನ ಎತ್ತಿಡೋಣ ಅಂತ. ಸೊ ಹಿಂಗೆ ನಾವು ಫಂಕ್ಷನ್ಗೆ ಹೋಗಿ ಬರೋದು ಒಂದಾದರೆ ಮತ್ತೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅವನ್ನ ಜೋಡಿಸೋದಿದೆಯಲ್ಲ, ಮತ್ತೆ ಅದೊಂದು ಕೆಲಸ, ಡಬಲ್ ಕೆಲಸ ಆಗುತ್ತೆ ನಮ್ಗೆ. ಏನಾದರೂ ಎಲ್ಲಾದರೂ ಔಟ್ಸೈಡ್ ಹೋಗ್ಬಿಟ್ರೆ ಮನೆ ಬಿಟ್ಟು. ಸೊ ಹಂಗೆ ಬಂದಾದಮೇಲೆ ಇದೊಂಥರ ಕೆಲಸ ಇರುತ್ತೆ. ಈಗ ಅವನ್ನೆಲ್ಲ ನೀಟಾಗೆಲ್ಲ ನೋಡಿ, ಆ ಸ್ಯಾರಿ ಎಲ್ಲ ಫಂಕ್ಷನ್ಗೆ ಹಾಕೊಂಡಿದ್ನಲ್ಲ, ಅವನ್ನ ಎಲ್ಲ ಎತ್ತಿಟ್ಟಿದ್ದೀನಿ. ಅವನ್ನೆಲ್ಲ ಒಂದು ಸಾರಿ ನೀರಿಗೆ ಹಾಕ್ಬಿಟ್ಟು ಸರ್ಫ್ ಪೌಡ್ರಲ್ಲಿ ನೆನೆಸ್ಬಿಟ್ಟು ನೀಟಾಗಿ ತೊಳೆದು ಬಿಡಬೇಕು. ತೊಳೆದ್ರೆ ಮತ್ತೆ ಈ ಕೆಲಸ ಎಲ್ಲ ಮುಗಿಯುತ್ತೆ. ಮತ್ತು ನನ್ನ ಡೈಲಿ ವ್ಲಾಗ್ಗೆ ನಾಳೆಯಿಂದ ಸ್ಟಾರ್ಟ್ ಆಗಬೇಕಿನ್ನ ವ್ಲಾಗ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 4 ಡೇಸಿಂದ ಬರೀ ನಾನು ಫಂಕ್ಷನ್ ವೀಡಿಯೋಸೇ ಅಪ್ಲೋಡ್ ಮಾಡಿದ್ದೀನಿ. ಇನ್ಮೇಲೆ ಡೈಲಿ ವ್ಲಾಗ್ ಬರುತ್ತೆ. ಸೊ ತಪ್ಪದೆ ಮಿಸ್ ಮಾಡದೆ ನೋಡಿ. ಹಾಗೆ ಇದೇ ರೀತಿ ನನಗೂ ಸಪೋರ್ಟ್ ಮಾಡಿ. ಹೊಸಬ್ರೆಲ್ಲ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡ್ತೀರಾ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಹಾಗೆ ಇವನ್ನೆಲ್ಲ ಎತ್ತಿಟ್ಟು ನಾವು ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಕೊನೆವರೆಗೂ ನೋಡಿ. ಹಲೋ ಎಲ್ರಿಗೂ. ಸೊ ಮೊನ್ನೆ ಒಬ್ಬರು ಸಿಸ್ಟರು ನನಗೆ ಮೆಸೇಜ್ ಮಾಡಿದರು, ಸಿಸ್ಟರ್ ನೀವು ಯಾವುದೇ ಥರ ಬ್ಯಾಡ್ ಕಮೆಂಟ್ಸ್ ಬಂದರೂ ರಿಯಾಕ್ಟ್ ಆಗಬೇಡಿ, ಅವರಿಗೆ ಬೈಬೇಡಿ, ಸೊ ನಿಮಗೆ ವ್ಯೂಸ್ ಬರಲ್ಲ, ಡೌನ್ ಆಗುತ್ತೆ ಅಂತಂದೇಳಿ ಹೇಳಿದರು. ಹಾಗೆ ನಾನು ಜಾಸ್ತಿ ರಿಯಾಕ್ಟ್ ಆಗೋಕ್ಕೆ ಹೋಗಲ್ಲ. ಅಂದರೆ ಮನಸ್ಸಿಗೆ ಮೀರಿ, ಅಳತೆಗೆ ಮೀರಿ ಅವರು ಮಾತಾಡಿದ್ರೆ ಮಾತ್ರ ನಾನು ಒಬ್ಳು ಹೆಣ್ಮಗಳೇನೆ, ನಾನು ಒಂದು ಹೆಣ್ಣೇನೆ, ನನಗೂ ಒಂದು ಮನಸ್ಸಿದೆ. ಸೊ ಅವಾಗ ನಂಗೆ ತುಂಬ ನೋವು ಅನಿಸುತ್ತೆ. ಸೊ ಏನಕ್ಕೆ ಈ ರೀತಿ ಒಂದು ಮುಖ ಪರಿಚಯ ಇರಲ್ಲ, ನನ್ನ ಬಗ್ಗೆ ಗೊತ್ತಿರಲ್ಲ, ಏನಿಲ್ಲ, ಅವ್ರ ಮನಸ್ಸಿಗೆ ಒಂದು ಕಾಮೆಂಟ್ ಸೆಕ್ಷನ್ ಅನ್ನೋದೊಂದಿದೆ ಯೂಟ್ಯೂಬಲ್ಲಿ. ಸೊ ಅವ್ರ ಮನಸ್ಸಿಗೆ ಏನು ಬಂದರೆ ಅದನ್ನು ಅಲ್ಲಿ ಕುತ್ಕೊಂಡು ಟೈಪ್ ಮಾಡಿ ಹಾಕ್ಬಿಡೋದು. ಸೊ ಹಾಗೆ ನನ್ನಿಂದ ಈಗ ನೀವೇ ಹೇಳಿ, ಸೊ ನನ್ನಿಂದ ನಿಮ್ಗೆ ಏನಾದರೂ ಕೆಟ್ಟದ್ದಾಗ್ತಾ ಇದೆಯಾ, ಇಲ್ಲ ನನ್ನಿಂದ ಏನಾದರೂ ಕೆಟ್ಟದ್ದು ಕಲಿತಾ ಇದ್ದರೆ ಹೇಳಿ, ನಾನು ತಿದ್ಕೊತೀನಿ. ಸೊ ಹಾಗೆ ಒಬ್ಬರು ಅವ್ರ ಐಡಿನೂ ಹೇಳೋದು ಬೇಡ, ನನಗೆ ತುಂಬ ನೋವು ಅನಿಸುತ್ತೆ. ಆದರೆ ಅದು ಮೆಸೇಜು ಇಟ್ಕೊಳ್ಳಲ್ಲ, ನಾನು ಡಿಲೀಟ್ ಮಾಡಿಬಿಡ್ತೀನಿ ಬಂದಿದ್ದ ತಕ್ಷಣ ಮೆಸೇಜು. ಆ ರೀತಿ ನಾನು ಇಟ್ಕೊಂಡ್ರೆ ಮತ್ತೆ ಅದೇ ನೋಡಿ ಪದೇ ಪದೇ ಮನಸ್ಸಿಗೆ ಹಚ್ಕೊಬಿಡ್ತೀನಿ ಅಂತ ನಾನು ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಎಲ್ಲ ಡಿಲೀಟ್ ಮಾಡಿ ಬಿಸಾಕ್ಬಿಡ್ತೀನಿ. ಹಾಗೆ ಒಬ್ಬರು ಕಾಮೆಂಟ್ ಮಾಡಿದರು. ಸೊ ನನಗೆ ಏನಂದರೆ, ಇವಳು ವೀಡಿಯೋಸ್ ನೋಡಬೇಡಿ, ಸೊ ಇವಳು ವೀಡಿಯೋಸ್ ನೋಡಿದ್ರೆ ಎಲ್ಲರೂ ಕೆಟ್ಟೋಗ್ತೀರಾ, ಇವಳು ಅವಳು ಅಂತಂದೇ ಹಾಕಿದ್ರು. ಸರಿ ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ನಾನು ಆವಾಗಲೂ ಸುಮ್ಮನೆ ಡಿಲೀಟ್ ಮಾಡಿ ಬಿಸಾಕಿದೆ. ಮತ್ತು ಮೊನ್ನೆ ಒಂದು ಮಾಡಿದರು ಅದೇ ಐಡಿಯಿಂದನೇ, ಸೇಮ್ ಯೂಟ್ಯೂಬಲ್ಲೇ ಮಾಡ್ತಾ ಇರೋದು. ಮೊನ್ನೆ ಏನು ಮಾಡಿದರು, ನಿನ್ನ ಅಮ್ಮನ ವೀಡಿಯೋಸ್ ಮಾಡೋದು ನಿಲ್ಲಿಸ್ತೀಯಾ ಇಲ್ಲ ಅಂತಂದೇಳಿ ಮಾಡಿದರು. ನಿನ್ನ ಅಮ್ಮನ ಅಂದರೆ ನಮ್ಮ ಅಮ್ಮನವರೆಗೂ ಬರ್ತಾ ಇದೆ ಮಾತು. ಸೊ ಆದರೂ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಡು, ಸ್ವಲ್ಪ ಜನ ಇರ್ತಾರೆ ಆ ರೀತಿ ಮೈಂಡ್ ಸೆಟ್ ಅವರು. ಯಾಕಂದರೆ ಅವರಂಥ ವಾತಾವರಣದಲ್ಲಿ ಬೆಳೆದಿರ್ತಾರೆ. ಸೊ ಚಿಕ್ಕಂದಿನಿಂದ ಅದೇ ಥರ ಮಾತುಗಳು, ಸೊ ಅದೇ ಥರ ಒಂದು ಕಲ್ಚರಲ್ಲಿ ಬೆಳೆದಿರ್ತಾರೆ, ಸಿಚುವೇಶನ್ ಆ ರೀತಿ ಇರುತ್ತೆ, ಅವ್ರು ಬೆಳೆದಿರೋ ರೀತಿ ಅಂಥದ್ದು ಅಂತಂದು ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಮತ್ತು ಅದಕ್ಕೂ ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಈಗ ಇನ್ನೂ ಭಾಳ ಕೆಟ್ಟದಾಗಿ, ಸೊ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾವ್ರೆ, ಅದು ಹೇಳೋಕ್ಕೂ ಆಗಲ್ಲ ನನ್ನ ಬಾಯಿಂದ. ಅದಕ್ಕೋಸ್ಕರ ಪ್ಲೀಸ್, ನನಗೂ ಒಂದು ಮನಸ್ಸನ್ನೋದಿರುತ್ತೆ. ಸೊ ಎಷ್ಟೇ ಬೈದ್ರೂ ಇವ್ರು ರಿಯಾಕ್ಟ್ ಆಗಲ್ಲ, ಎಷ್ಟೇ ನಾವು ಮಾತಂದ್ರು ರಿಯಾಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಬಂದರೆ ಅದು ಅಲ್ಲ. ಆ ರೀತಿ ಮೆಸೇಜ್ ಮಾಡೋದ್ರಿಂದ ನಿಮ್ಗೇನಾದರೂ ಲಾಭ ಇದೆಯಾ? ಸೊ ನಿಮ್ಗೇನಾದರೂ ದುಡ್ಡು ಬರುತ್ತಾ ನನಗೆ ಆ ರೀತಿ ಮೆಸೇಜ್ ಎಲ್ಲ ಮಾಡೋದ್ರಿಂದ? ಇಲ್ಲ ನಿಮ್ಮ ಮನಸ್ಸು ಏನಾದರೂ ಖುಷಿ ಆಗುತ್ತಾ ನನಗೆ ಆ ರೀತಿ ಮೆಸೇಜ್ ಮಾಡಿದ್ರೆ? ಸೊ ನನಗೆ ಅದೇ ಅರ್ಥ ಆಗ್ತಾಯಿಲ್ಲ. ಏನು ನಾನು ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ನನ್ನ ಮನೆ ಕೆಲಸ ನಾನು ಮಾಡೋ ಅಂಥದ್ದು, ಇಲ್ಲ ನಾನು ಎಲ್ಲೋದ್ರೆ ಅಲ್ಲಿ ವೀಡಿಯೋಸ್ ಮಾಡಿ ತೆಗೆದು ಹಾಕೋವಂಥದ್ದು ನನ್ನ ಅಭ್ಯಾಸ. ಇದು ಯೂಟ್ಯೂಬಲ್ಲಿ ನಾನು ಅದಕ್ಕೋಸ್ಕರ ಚಾನಲ್ ಇಟ್ಟಿರೋದು. ನಾನು ಇದರಿಂದ ಸ್ವಲ್ಪ ದುಡ್ಕೊಂಡು ನನ್ನ ಸಂಸಾರನ ನೋಡ್ಕೊಳ್ಳೋಣ. ನಮ್ಮ ಮನೆಯವರು ಒಬ್ಬರೇ ಹೆಂಗೆ, ನಾನು ಸ್ವಲ್ಪ ಕೈ ಜೋಡಿಸಿದ್ರೆ ಇದಾಗುತ್ತೆ. ನಾವು ಮಿಡ್ಲ್ ಕ್ಲಾಸ್ ಅವ್ರಿಗೆ ಅದೇ ರೀತಿ ಇರುತ್ತೆ. ಸೊ ಎಷ್ಟೇ ಜನ ದುಡಿದ್ರೂ ಅದು ಅಲ್ಲಿಗೆ ಸರಿ ಹೋಗೋ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಪ್ಲಾಟ್ಫಾರ್ಮ್ನ ಆಯ್ಕೆ ಮಾಡ್ಕೊಂಡೆ. ಸೊ ಅದಕ್ಕೆ ನೀವು ಏನು ಅಂದರೆ, ಸ್ವಲ್ಪ ಜನ ಹೇಳ್ತಾ ಇದ್ದೀನಿ, ಅವರು ಒಬ್ಬರೇ ಟಾರ್ಗೆಟ್ ಮಾಡಿ ಇದು ಮಾಡ್ತಾವ್ರೆ. ಆಮೇಲೆ ಅಷ್ಟೇ ನಮ್ಮ ಮನೆಯವ್ರ ಫ್ಯಾಮಿಲಿ ಇದನ್ನು ನಾನು ಹೇಳಿದ್ದೀನಿ. ಆದರೆ ಪದೇ ಪದೇ ಬೇಕು ಅಂತಂದು ಹೇಳ್ಬಿಟ್ಟು ಯಾರೋ ಗೊತ್ತಿರೋರೇ ಮಾಡ್ತಿದ್ದಾರೋ, ಇಲ್ಲ ಅಂದರೆ ಅದು ನಮ್ಮ ಮನೆಯವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿರೋರೇ ಮಾಡಿಸ್ತಾ ಇದ್ದಾರೆ ಆ ರೀತಿ. ಸೊ ನನ್ನ ವೈಯಕ್ತಿಕವಾಗಿ ಮಾತಾಡೋದು ಅವ್ರು ಯಾರೋ ಗೊತ್ತಿಲ್ಲದೆ ಇರೋರು. ಸೊ ಆ ರೀತಿ ಮಾತಾಡ್ತಾವ್ರೆ. ಅದರಿಂದ ಅವ್ರಿಗೆ ಅದೇನು ಲಾಭನೋ, ಇಲ್ಲ ಈ ರೀತಿ ನೀನು ಇದು ಮಾಡ್ತಿದೀಯಾ, ಜನರಿಗೆ ಒಳ್ಳೆ ಸಂದೇಶ ಕೊಡ್ತಿಲ್ಲ, ಮೆಸೇಜ್ ಕೊಡ್ತಿಲ್ಲ, ನೀನು ತಪ್ಪು ದಾರಿ ಹಿಡಿಸ್ತಿದೀಯಾ ಅಂತಂದು ನನ್ನ ವೀಡಿಯೋಸಲ್ಲಿ ಯಾವುದಾದ್ರೂ ಒಂದಿದ್ರೆ ನನಗೆ ಸೆಂಡ್ ಮಾಡಲಿ. ಹೋಗ್ಲಿ ನೋಡಿ, ಈ ವಿಡಿಯೋದಲ್ಲಿ ನೀನು ಜನರಿಗೆ ಮಂಕ್ ಬೂದಿ ಹರ್ಚಿದೀಯಾ, ಸೊ ಅಂತಂದು ಹೇಳಿ, ನಾನು ತಿದ್ಕೊತೀನಿ. ಬೇಕಾದರೆ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ನಾನು ಶೇರ್ ಮಾಡ್ಕೊಂಡ್ರೆ, ಸೊ ಈ ರೀತಿ ಎಲ್ಲ ಮೆಸೇಜ್ ಮಾಡ್ಕೊಂಡು, ಸೊ ಒಂದು
ತುಂಬ ನೋವು ಅನಿಸುತ್ತೆ ಮನಸ್ಸಿಗೆ ಮೀರಿ ಅಳತೆಗೆ ಮೀರಿ ಮಾತಾಡೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು ಮಾಡಿದ್ರೆ ತುಂಬ ನೋವು ಅನಿಸುತ್ತೆ. ನಾನು ಹೇಳ್ಬೇಕಂದ್ರೆ ಭಾಳ ಸೆನ್ಸಿಟಿವ್. ಅದರಲ್ಲಿ ಯೂಟ್ಯೂಬ್ ಬಂದು ನಾನು ಏನಾದರೂ ಒಂದು ಅರ್ನ್ ಮಾಡಬೇಕು ಅಂತ ಬಂದು ಕಷ್ಟಪಡ್ತೀನಿ ನಾನು. ಸೊ ಈ ರೀತಿ ಎಲ್ಲ ಮೆಸೇಜ್ ಮಾಡ್ಕೊಂಡು ಒಬ್ರಿಗೆ ನೋವು ಮಾಡೋದ್ರಿಂದ ಸೊ ನಿಮ್ಗೇನು ಲಾಭ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಇಲ್ಲದೇ ಇದ್ದರೆ ನಿಮ್ಮ ತಾಯಿನೂ ಒಂದು ಹೆಣ್ಣೆನೆ. ಸೊ ಅವ್ರು ನೋಡ್ಕೊಂಡಾದ್ರೂ ಒಂದ್ಸರಿ ಮೆಸೇಜ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಹೇಳೋದಿದ್ರೆ ಹೇಳಿ ಒಳ್ಳೆ ರೀತಿಲಿ, ಈ ರೀತಿ ಮಾಡ್ತಿದ್ಯಾ ನೀನು ತಪ್ಪಾಗಿ ವಿಡಿಯೋಗಳು ಸರಿ ಮಾಡ್ಕೊ ಅಂತಂದೇಳಿ ನಾನು ಸರಿ ಮಾಡ್ಕೊತೀನಿ. ಅದು ಸರಿ ಮಾಡ್ಕೊಂಡಿಲ್ಲ ಅಂದರೆ ಅವಾಗ ಹೇಳೋ ರೀತಿಲಿ ಹೇಳಿ. ಸೊ ಎಲ್ಲರೂ ಕೇಳ್ತಾರೆ. ಇಷ್ಟಕ್ಕೂ ನಾನು ಆ ರೀತಿ ತಪ್ಪಾಗಿ ಏನೂ ಮಾಡಿಲ್ಲ ವೀಡಿಯೋಸಲ್ಲಿ. ಸೊ ಆದಷ್ಟು ಸ್ವಲ್ಪ ಫುಲ್ಲು ಇದರಲ್ಲಿ ಮಾತಾಡೋದೆಲ್ಲ ಕಾಮೆಂಟ್ ಮಾಡಿ ಹಾಕಬೇಡಿ. ಯಾಕಂದರೆ ಸೊ ನಾನೊಬ್ಬಳೇ ನೋಡೋಲ್ಲ ಕಾಮೆಂಟ್ಸು, ಪ್ರತಿಯೊಬ್ಬರು ನೋಡ್ತಾರೆ. ಈಗ ನಾನು ನಿಮ್ಗೆ ಯಾರು ಅಂತ ಗೊತ್ತೇ ಇಲ್ಲ, ನನಗೇನೆ ಇಷ್ಟು ಮಾಡಿದ್ರೆ ನೀವು ಗೊತ್ತಿರೋರಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಬಗ್ಗೆ ಆಗಿರ್ಬೋದು, ನಿಮ್ಮ ರಿಲೇಷನ್ ಅವ್ರ ಬಗ್ಗೆ ಆಗಿರ್ಬೋದು, ನೀವಿನ್ನೆಷ್ಟು ಮಾತಾಡ್ತೀರಾ ಅನ್ನೋದು ನಾನೇ ಒಬ್ಬಳೇ ಯೋಚನೆ ಮಾಡ್ತೀನಿ. ಸೊ ನನ್ನ ಪರಿಚಯನೇ ಇಲ್ಲ, ಆದರೆ ನನ್ನ ಬಗ್ಗೆನೇ ಎಷ್ಟೊಂದು ಮಾತಾಡಬೇಕಾದ್ರೆ ಸೊ ನಿಮ್ಮ ಮೈಂಡ್ ಸೆಟ್ಟು ಅಂದರೆ ನೀವು ಬೆಳೆದಿರೋವಂಥ ವಾತಾವರಣ ಆ ರೀತಿ ಇರುತ್ತೆ. ಸೊ ಆದಷ್ಟು ನೀವು ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜನರಿಗೆ ಒಳ್ಳೆ ರೀತಿಲಿ ಒಳ್ಳೆ ಥರ ವೀಡಿಯೋಸ್ ಮಾಡ್ಕೊಂಡು ಹೋಗೋರಿಗೆ ಸಪೋರ್ಟ್ ಮಾಡಿ. ಆದರೆ ನಿಮ್ಮ ಕೈಲಿ ಇಲ್ಲಾಂದರೆ ಸಪೋರ್ಟೇ ಮಾಡಬೇಡಿ, ವೀಡಿಯೋಸು ನೋಡಬೇಡಿ, ನಮ್ಮದು ಸೈಲೆಂಟಾಗಿ ಇದ್ಬಿಡಿ ಅಷ್ಟೇ. ಆ ರೀತಿ ನಾನು ಅದು ಹೇಳೋಕ್ಕಾಗ್ತಾಯಿಲ್ಲ ಅಷ್ಟೇ. ಇಲ್ಲಾಂದರೆ ಮೆಸೇಜು ನಾನು ಹಾಕ್ಬೋದು. ಎಲ್ಲರೂ ಈಗ ಬ್ಯಾಡ್ ಕಮೆಂಟ್ಸ್ ಆ ರೀತಿ ಮಾಡಿರೋದು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ತಮ್ಲೈನ್ಗೆ ಇಟ್ಬಿಡ್ತಾರೆ ಫೋಟೋನ. ಸೊ ನಾನು ಆ ರೀತಿ ಇಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ನನ್ನಿಂದ ಪಾಪ ಅವ್ರಿಗೆ ಮತ್ತೆ ತೊಂದರೆ ಆಗೋದು ಬೇಡ ಅಂತಂದು ಹೇಳ್ಬಿಟ್ಟು ಇಷ್ಟಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಸೊ ನೀವು ಅಷ್ಟೇ ನನ್ನ ವೀಡಿಯೋಸ್ ಇಷ್ಟ ಆದರೆ ನೋಡಿ, ಇಲ್ಲ ಕೈಲಾದರೆ ಸಪೋರ್ಟ್ ಮಾಡಿ, ಆದರೆ ಇಲ್ಲಾಂದರೆ ಬೇಡ ಬಿಟ್ಟಾಕಿ. ಸೊ ಸಪೋರ್ಟು ಮಾಡಬೇಡಿ, ನೀವು ಇಷ್ಟಪಟ್ಟು ನನ್ನ ವೀಡಿಯೋಸು ನೋಡಬೇಡಿ. ಆದರೆ ಈ ರೀತಿ ಮತ್ತೊಂದು ಸಲ ಕಾಮೆಂಟ್ ಎಲ್ಲ ಮಾಡೋಕ್ಕೆ ಬರಬೇಡ್ರಿ ಅಷ್ಟೇ. ಸೊ ಅದಕ್ಕೆ ಆ ಸಿಸ್ಟರ್ ಹೇಳಿದರು, ಸೊ ಬ್ಯಾಡ್ ಕಮೆಂಟ್ ಮಾಡೋರಿಗೆ ನೀವೇನು ಬೈಬೇಡಿ ಸಿಸ್ಟರು ಅಂತಂದೇಳಿ. ಮನಸ್ಸಿಗೆ ಮೀರಿ ಅಳತೆಗೆ ಮೀರಿ ಕಾಮೆಂಟ್ ಮಾಡಿದ್ರೆ ಎಲ್ಲರೂ ಮಾತಾಡ್ತಾರೆ. ಸೊ ಅಲ್ಲಿಗೂ ಫುಲ್ಲು ನಿನ್ನ ಅಮ್ಮನ ನನ್ನವ್ರಿಗೂ ಮತ್ತು ಹೋಗೇ ಬಾರೆ ಇದೆಲ್ಲ ಅನ್ನಿಸ್ಕೊಂಡಿದ್ದೀನಿ. ಸೊ ಆದರೆ ಮತ್ತೆ ಇನ್ನೂ ಕೆಟ್ಟದಾಗಿ ಮಾತಾಡೋಕ್ಕೆ ಬಂದರೆ ಸೊ ಅವಾಗ ಸ್ವಲ್ಪ ನನಗೂ ನೋವು ಅನ್ನಿಸ್ತು. ಸೊ ನಾನೇನು ಅಷ್ಟೊಂದು ಕೆಟ್ಟದಾಗಿ ವೀಡಿಯೋಸ್ ಏನೋ ಮಾಡ್ತಾ ಇಲ್ವಲ್ಲ, ಏನಕ್ಕೆ ಈ ರೀತಿ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ಸೊ ನಿಮಗೂ ನೋಡೋರ್ಗೆ ಅರ್ಥ ಆಗುತ್ತೆ ಅಂತ ಅಷ್ಟೇ ನನ್ನ ಮನಸ್ಸಲ್ಲಿರೋದು ಹೇಳ್ಕೊಂಡಿದ್ದೀನಿ. ದಯವಿಟ್ಟು ಯಾರಿಗೂ ಈ ರೀತಿ, ನನಗೆ ಅಂತ ಅಲ್ಲ, ಯೂಟ್ಯೂಬ್ ಮಾಡೋ ಅಂಥ ವೀಡಿಯೋಸ್ ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಯಿಗೆ ಹೆಂಗೆ ಬಂದರೆ ಹಂಗೆ ಮಾತಾಡಿದ್ರೆ ಸೊ ಎಲ್ರಿಗೂ ಒಂದು ಮನಸ್ಸು ಅನ್ನೋದಿರುತ್ತೆ. ಎಲ್ಲರೂ ಅವ್ರವ್ರ ಜೀವನ ನೋಡ್ಕೊಳ್ಳೋಕ್ಕೆ ಅಂತಂದೇ ಒಂದು ಇದು ಪ್ಲಾಟ್ಫಾರ್ಮ್ ಆಯ್ಕೆ ಮಾಡ್ಕೊಂಡಿರ್ತಾರೆ. ಯಾರು ಇರೋ ಅಂತಾರೇನೋ ಕೂತ್ಕೊಂಡು ಸೊ ಟೈಮ್ ಪಾಸ್ಗೆಲ್ಲ ವೀಡಿಯೋಸ್ ಮಾಡ್ತಾ ಇರಲ್ಲ. ಇದರಿಂದ ದುಡ್ಡು ಬರುತ್ತೆ, ನಮ್ಮ ಜೀವನನೂ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಮನೆ ಎಲ್ಲ ನೋಡ್ಕೊಂಡು ಮನೆ ಕೆಲಸ ಎಲ್ಲ ವೀಡಿಯೋಸ್ ಮಾಡ್ಬೇಕಂದ್ರೆ ಅಷ್ಟು ಸುಲಭವಾದ ಕೆಲಸನೆಲ್ಲ ಡೈಲಿ ಒಂದೊಂದು ವೀಡಿಯೋ ಕೊಡ್ಬೇಕಂದ್ರೆ ನಾವು ಇದರಿಂದ ತುಂಬ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಅದು ಎಷ್ಟೋ ಅಷ್ಟು. ನಾವೀಗ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಎಷ್ಟು ಕೊಡ್ತಾರೋ ಅಷ್ಟೇ ಬರುತ್ತೆ, ಜಾಸ್ತಿ ಬರುತ್ತೆ ಅಂತಂದೇನೋ ನಾವೇನು ಇದರಲ್ಲಿ ಇದಿಲ್ಲ. ಆದಷ್ಟು ಏನೋ ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದಾರೆ ಅಂತ ಬಾಯಿಗೆ ಹೆಂಗೆ ಬಂದರೆ ಹಂಗೆ ಮಾತಾಡಬೇಡಿ. ಸೊ ನಾವು ನಿಮ್ಮ ಥರ ಮನುಷ್ಯರೇ, ನಾವು ದುಡಿಯೋಂಥ ಪ್ಲಾಟ್ಫಾರ್ಮ್ ಇದು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟು ಏನೆಲ್ಲ ಬಿಟ್ಟು ಕೂತವ್ರೆ. ಸೊ ಇವ್ರಿಗೆ ಏನು ಬೇಕಾದರೂ ಮಾತಾಡ್ಬೋದು ನಾವು. ವೀಡಿಯೋದಲ್ಲಿ ಬರ್ತಾರೆ, ಮೊಬೈಲಲ್ಲಿ ಬರ್ತಾರೆ, ಸೊ ಅಂತ ಗೊತ್ತಿಲ್ಲದವರು ತುಂಬ ಜನ ಕೆಟ್ಟದಾಗ ಮಾತಾಡ್ತಾರೆ. ಸೊ ಒಂದು ಸಲ ಯೋಚನೆ ಮಾಡಿ. ಸೊ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಇಲ್ಲ ಅಂದರೆ ನಿಮ್ಮ ತಾಯಿನೂ ಒಂದು ಹೆಣ್ಣೆ. ಸೊ ಅವ್ರ ಬಗ್ಗೆ ನೀವು ಒಂದು ಹೆಣ್ಣು ಬಗ್ಗೆ ಮಾತಾಡ್ತೀರ ಅಂದರೆ ನಿಮ್ಮ ತಾಯಿ ಬಗ್ಗೆ ಮಾತಾಡ್ತೀರಾ ಅಂತಂದೇ ಅರ್ಥ. ಕೆಟ್ಟದಾಗಿ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಂಡೆ. ತಪ್ಪೇನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಮನಸ್ಸು ಏನಾದರೂ ನಾನು ಹರ್ಟ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಇನ್ನೊಂದು ಸಾರಿ ಈ ರೀತಿ ಯಾರು ಬೇರೆಯವ್ರಿಗೆ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡ್ರಿ, ತುಂಬ ನೋವು ಪಡ್ತಾರೆ. ಸೊ ನಾನು ಹೇಳ್ಬೇಕಂದ್ರೆ ನನಗೆ ಕಣ್ಣಂಚಲ್ಲೇ ಇದೆ ನೀರು, ಹಂಗೆ ಹತ್ತು ಬಿಡೋಣ ಅನ್ಸೋಷ್ಟು ನೋವಿದೆ. ಆದ್ರೂ ಪರವಾಗಿಲ್ಲ, ನಾನು ಇಂಥವ್ರೆ ಎಷ್ಟು ಜನ ಬಂದರೂ ಇದು ಮಾಡ್ತೀನಿ. ಆದರೆ ಭಾಳ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಅಂತಂದು ಹೇಳ್ತಾ ಇದ್ದೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.